ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳೆಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ, ನಾನು ನಾಳೆಯಿಂದ ಇನ್ನೇನು 2025 ಶುರುವಾಗುತ್ತೆ. 2024 ಇವತ್ತು ಕೊನೆಯ ದಿನ. 2025ರ ಮೊದಲ ದಿವಸ, ಹೊಸ ವರ್ಷ. ನಾವು ಮುಂಜಾನೆ ಈ ಕೆಲವೊಂದು ಕೆಲಸಗಳನ್ನು ಮಾಡೋದ್ರಿಂದ ನಮಗೆ ವರ್ಷ ಪೂರ್ತಿ ಲಾಭ ದೊರೆಯೋ ಥರ ಆಗುತ್ತೆ ನೋಡ್ರಿ. ಏನು ಮಾಡಬೇಕು ಅಂತ ಹೇಳ್ತೀನಿ, ಮತ್ತು ಕೆಲ ಮಂತ್ರಗಳನ್ನು ಕೂಡ ಹೇಳ್ತೀನಿ ನೋಡ್ರಿ. ಏನು ಅನ್ನೋದನ್ನು ಈ ವಿಡಿಯೋದೊಳಗೆ ನೋಡೋಣ. ಅದು ದಿನನಿತ್ಯಕ್ಕೆ ಸಂಬಂಧಪಟ್ಟಿರೋದೇ ಆಗಿರುತ್ತೆ, ಯಾಕಂದರೆ ಗೊತ್ತಿಲ್ಲದೆ ಇರೋದೇನಿಲ್ಲ. ಆದರೆ ನಾವು ಅದನ್ನು ಕರೆಕ್ಟಾಗಿ ಮಾಡ್ಕೊಂಡು ಬಂದಿರಲ್ಲ. ಅದು ಏನು ಅಂತ ನೋಡೋಣ ನೋಡ್ರಿ ಈ ವಿಡಿಯೋದೊಳಗೆ. ಮೊದಲೇ ದಿನ ನಾವು ಏನು ಮಾಡಬೇಕು, ವರ್ಷವಿಡೀ ನಮಗೆ ಹಣಕಾಸಿನ ತೊಂದರೆ ಆಗದೇ ಇರೋ ಥರ ನಾವು ಯಾವ ಥರ ಮಾಡ್ಕೋಬೇಕು, ಈ ಒಂದು ಕೆಲಸ ಮಾಡಿದರೆ ನಿಮಗೆ ಹಣಕಾಸಿನ ಲಾಭವನ್ನು ಪಡ್ಕೋಬೋದು ನೋಡ್ರಿ. ಮೊದಲೇ ದಿನ ನಾವು ಯಾವೆಲ್ಲ ಮಂತ್ರಗಳನ್ನು ಪಠನೆ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದೊಳಗೆ ಹೇಳ್ತಾ ಹೋಗ್ತೀನಿ ನೋಡ್ರಿ. ನಮ್ಮ ಹಿಂದೂ ಧರ್ಮದೊಳಗೆ ಬ್ರಹ್ಮ ಮುಹೂರ್ತವನ್ನು ಅತ್ಯಂತ ಶ್ರೇಷ್ಠ ಮತ್ತು ಮಂಗಳಕರ ಒಂದು ಟೈಮ್ ಅಂತಲೇ ಹೇಳ್ಬೋದು. ನಾವು ಏನೇ ಪೂಜೆ ಪುನಸ್ಕಾರ ಮಾಡಿದರೂ ಕೂಡ ಆ ಒಂದು ಬ್ರಹ್ಮ ಮುಹೂರ್ತದಲ್ಲೇ ಮಾಡಿದರೆ ನಮಗೆ ಹೆಚ್ಚಿನ ಒಂದು ಫಲ ದೊರೀತೈತಿ ಅಂತಂದು ಮೊದಲಿಂದನೂ ನಂಬಿಕೊಂಡು ಬಂದಿರುವಂಥದ್ದು. ಈಗಲೂ ಕೂಡ ಅದೇ ಥರನೇ ಮಾಡ್ತಾ ಇರ್ತೀವಿ. ಹಾಗಾಗಿ ಹೆಚ್ಚಿನ ಜನರು ಏನಪ್ಪ ಅಂತಂದ್ರೆ ಬ್ರಹ್ಮ ಮುಹೂರ್ತದೊಳಗೆ ಶುಭ ಕಾರ್ಯಗಳನ್ನು ಮಾಡಲು ಮತ್ತು ದೇವರ ಆರಾಧನೆಯನ್ನು ಮಾಡಲು ಬಯಸ್ತಾರೆ. ಈ ಒಂದು ಬ್ರಹ್ಮ ಮುಹೂರ್ತದಲ್ಲಿ ನಾವು ಯಾವುದೇ ಶುಭ ಕಾರ್ಯಗಳನ್ನು ಮಾಡಿದರೂ ಕೂಡ ನಮಗೆ ಒಂದು ಒಳ್ಳೆಯ ಫಲ ಸಿಗುತ್ತೆ ಮತ್ತು ಶುಭ ಫಲಗಳು ನೀಡುತ್ತೆ ಅನ್ನುವಂಥ ಒಂದು ನಂಬಿಕೆ ಐತೆ ನೋಡ್ರಿ. ಈ ಸಮಯದೊಳಗೆ ನಾವು ಎದ್ದೇಳೋದು ಆರೋಗ್ಯದ ದೃಷ್ಟಿಯಿಂದನೂ ಕೂಡ ನಮ್ಗೆ ಭಾಳ ಪ್ರಯೋಜನ ಅಂತಲೇ ಹೇಳ್ಬೋದು. ಅಂಥ ಪರಿಸ್ಥಿತಿಯಲ್ಲಿ ನಾವು ಏನಂತಂದ್ರೆ ವರ್ಷದ ಮೊದಲ ಬ್ರಹ್ಮ ಮುಹೂರ್ತದಲ್ಲಿ ನೀವು ಯಾವ ಕೆಲಸವನ್ನು ಮಾಡಿದರೆ ನಿಮ್ಗೆ ಲಾಭವನ್ನು ತರುತ್ತೆ ಅನ್ನೋದು ನೋಡೋಣ. ವರ್ಷದ ಮೊದಲ ದಿನ ಬ್ರಹ್ಮ ಮುಹೂರ್ತದ ಸಮಯ ಯಾವುದಪ್ಪ ಅಂತಂದರೆ ಬೆಳಗ್ಗೆ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅಂದರೆ 5 ಗಂಟೆ 25 ನಿಮಿಷದಿಂದ 6 ಗಂಟೆ 19 ನಿಮಿಷದವರೆಗೆ ಈ ಮುಹೂರ್ತ ಇರುತ್ತೆ ನೋಡ್ರಿ. ಈ ಟೈಮಲ್ಲಿ ನೀವು ಕೆಲವೊಂದು ಮಂತ್ರಗಳನ್ನು ಪಠನೆ ಮಾಡೋದ್ರಿಂದ ನಿಮಗೆ ಪಾಸಿಟಿವ್ ಎನರ್ಜಿನೂ ಸಿಗುತ್ತೆ ಮತ್ತು ವರ್ಷ ಪೂರ್ತಿ ನಿಮಗೆ ಅದರ ಒಂದು ಬೆನಿಫಿಟ್ಸೂ ಇರುತ್ತೆ. ಅದೇ ಥರನೇ ಹೋಗುತ್ತೆ ದಿನಗಳೆಲ್ಲ ಒಳ್ಳೆ ಪಾಸಿಟಿವ್ ಆಗಿ ಹೋಗಲಿ ಅಂತಲೂ ಕೂಡ ನಾನು ಆಶಿಸ್ತೀನಿ. ಈ ಥರ ಮಾಡೋದ್ರಿಂದ ಒಂದು ವಿಶೇಷ ಲಾಭವನ್ನು ಕೂಡ ನಾವು ಪಡಿಬಹುದು ಅಂತ ಹೇಳ್ತೀನಿ ನೋಡ್ರಿ. ಟೈಮ್ ಅಂತೂ ಹೇಳಿದೆ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ 2025ರ ಈ ಒಂದು ಹೊಸ ವರ್ಷದ ಮೊದಲ ಬ್ರಹ್ಮ ಮುಹೂರ್ತದೊಳಗೆ ನಾವು ಏನು ಮಾಡಬೇಕಂತಂದ್ರೆ, ಒಬ್ಬ ವ್ಯಕ್ತಿ ಅಂಗೈಯಲ್ಲಿ ಏನು ಅಂದರೆ ದೇವರು ಮತ್ತು ದೇವತೆಗಳು ನೆಲೆಸಿರ್ತಾರೆ ಅನ್ನೋ ಒಂದು ನಂಬಿಕೆ ನಮ್ಗೆ ಹಿಂದಿಂದನೂ ಕೂಡ ಐತಿ. ಆದ್ದರಿಂದ ನೀವು ನೋಡಿರಬಹುದು, ಬೆಳಗ್ಗೆ ಹೊತ್ತು ಮೊದಲು ಎದ್ದ ತಕ್ಷಣ ಕೈಯನ್ನು ಉಜ್ಜಿ ಮುಖಕ್ಕೆ ಕಣ್ಣಿಗೆ ನಾವು ಕೈಯನ್ನು ಹಿಡ್ಕೊತೀವಿ. ಅದು ನಿಮಗೂ ಗೊತ್ತಿರುವಂಥ ವಿಷಯನೇ. ಈ ದಿನ ನೀವೇನು ಮಾಡಬೇಕಪ್ಪ ಅಂತಂದ್ರೆ, ಮೊದಲನೇ ದಿವಸ ಅಂಗೈನ ನೋಡಿ ದೇವರನ್ನು ಸ್ಮರಿಸುತ್ತಾ ಏಳಬೇಕು. ಎದ್ದಾದಮೇಲೆ ಏನು ಮಾಡಬೇಕಪ್ಪ ಅಂದ್ರೆ, ಯಾರೇ ಒಬ್ಬ ಸಾಧಕ ಆಗಿರಲಿ ಮತ್ತು ಸಾಮಾನ್ಯ ಮನುಷ್ಯನೇ ಆಗಿರಲಿ, ಮೊದಲು ದೇವಿಯ ಆಶೀರ್ವಾದವನ್ನು ನಾವು ಪಡ್ಕೊಳ್ಳುವಂಥದ್ದು. ಮತ್ತು ಹಣದ ಒಂದು ಕೊರತೆಯಿಂದ ನಾವು ಆ ಥರ ಮಾಡಿದ್ದೇ ನಿಜ, ಆದರೆ ಹಣದ ಒಂದು ಕೊರತೆಯಿಂದ ನಾವು ಮುಕ್ತಿಯನ್ನು ಪಡಿತೀವಿ ನೋಡ್ರಿ. ಅಂಗೈಯಲ್ಲಿನೇ ದೇವರು ನೆಲೆಸಿರ್ತಾನೆ ಅಂತ ಹೇಳ್ತಾರೆ. ಆ ಒಂದು ಅಂಗೈ ನೋಡುವಾಗ ನೀವೇನಪ್ಪ ಅಂತಂದ್ರೆ, ಕರಾಗ್ರೆ ವಸತಿ ಲಕ್ಷ್ಮಿದು ನಿಮ್ಗೆ ಗೊತ್ತಿರ್ಬೋದು. ಮಕ್ಕಳಿಗೂ ಕೂಡ ನಾವು ಹೇಳ್ಕೊಡ್ತಾ ಇರ್ತೀವಲ್ಲ ಮನೆಯಲ್ಲಿ, ಈ ಒಂದು ಶ್ಲೋಕವನ್ನು ಹೇಳಬೇಕು. ಏನಪ್ಪ ಅಂದ್ರೆ, ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೇ ಗೌರಿ, ಪ್ರಭಾತೆ ಕರದರ್ಶನಂ ಅಂತ ಇದನ್ನು ನೀವು ಕೇಳಿರಬಹುದು. ಈ ಒಂದು ಮಂತ್ರವನ್ನು ನೀವು ಅಂಗೈ ನೋಡ್ಕೊಳ್ಳುವಾಗ ಹೇಳಬೇಕು. ಹೇಳಿದ್ರಪ್ಪ ಅಂತಂದ್ರೆ ನಿಮಗೆ ನೋಡ್ರಿ ವರ್ಷ ಪೂರ್ತಿನೂ ನಿಮ್ಗೆ ಚೆನ್ನಾಗಿರುತ್ತೆ ಮತ್ತು ಒಳ್ಳೆಯ ಒಂದು ಪಾಸಿಟಿವಿಟಿ. ದಿನಾಲೂ ಅದನ್ನು ಮಾಡಿಕೊಂಡು ಹೋದ್ರಂತೂ ಭಾಳ ಚಲೋ. ಕೆಲವ್ರು ದಿನಾಲೂ ಅದನ್ನು ಹೇಳ್ತಾರೆ, ಹೇಳಿದರೆ ನಮ್ಗೆ ಒಳ್ಳೆಯದು ಮತ್ತು ಪಾಸಿಟಿವಿಟಿ ಇರುತ್ತೆ, ಮೈಂಡ್ ಒಳಗೂ ಸಹ ಫ್ರೆಶ್ನೆಸ್ ಇರುತ್ತೆ. ಮತ್ತು ನೆಕ್ಸ್ಟ್ ನೋಡ್ರಿ, ಮತ್ತು ಇನ್ನೊಂದು ಏನಪ್ಪ ಅಂದ್ರೆ, ಈ ಒಂದು ಬ್ರಹ್ಮ ಮುಹೂರ್ತದೊಳಗೆ ಎದ್ದು ನಾವು ಸ್ನಾನ ಇತ್ಯಾದಿಗಳನ್ನು ಮಾಡಿದ ನಂತರ ನಾವು ಒಂದು ಒಳ್ಳೆ ರೀತಿಯಿಂದ ಕೂತ್ಕೊಂಡು, ಈಗ ಧ್ಯಾನ ಮಾಡೋದು ಅಭ್ಯಾಸ ಇರುತ್ತೆ ಕೆಲವರಿಗೆ, ಅದೇ ಥರ ನೋಡ್ರಿ ಕಣ್ಣುಗಳನ್ನು ಮುಚ್ಕೊಂಡು ಮಂತ್ರವನ್ನು ಜಪ ಮಾಡೋದ್ರಿಂದ ಕೈಯಲ್ಲಿ ಏನಂದ್ರೆ ಸ್ವಲ್ಪ ನೀರು ತೆಗೆದುಕೊಂಡು ನಿಮ್ಮದೇನೇ ಒಂದು ಆಸೆ ಇದ್ದರೂ ಕೂಡ ಅದನ್ನು ಹೇಳಿ ನಿಧಾನವಾಗಿ ಆ ನೀರನ್ನು ಬಿಡಬೇಕು. ಹೀಗೆ ಮಾಡೋದ್ರಿಂದ ನೋಡ್ರಿ ದೇವತೆಗಳು ನಿಮ್ಮಿಂದ ಏನಂದ್ರೆ ಪ್ರಸನ್ನರಾಗ್ತಾರೆ ಮತ್ತು ಎಲ್ಲ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ ಅಂತ ಹೇಳಲಾಗುತ್ತೆ. ಮತ್ತು ನೀವು ಸೂರ್ಯ ಒಂದು ನಮಸ್ಕಾರನ ಕೂಡ ಮಾಡ್ತಾ ಇರ್ತೀರಿ, ಅದು ಕೂಡ ಮಾಡಿರಿ.
ಹೀಗೆ ನಾವು ಮತ್ತೆ ಬೇರೆ ಬೇರೆ ಕೆಲವು ಗಾಯತ್ರಿ ಮಂತ್ರ ಆಗಿರ್ಬೋದು ಅದನ್ನೆಲ್ಲನೂ ಕೂಡ ಪಠಿಸಿದ್ರೆ ಭಾಳ ಒಳ್ಳೆಯದು. ಅದೇ ಥರ ನೋಡಿರಿ ಸೂರ್ಯನ ಒಂದು ಮಂತ್ರನೂ ಕೂಡ ನೋಡೋಣ. ಬ್ರಹ್ಮ ಮುರಾರಿ ತ್ರಿಪುರಾಂತಕಾರಿ ಭಾನುಂ ಶಶಿ ಭೂಮಿ ಸುತೋ ಬುಧಶ್ಚ ಗುರುಶ್ಚ ಶುಕ್ರ ಶನಿ ರಾಹು ಕೇತವೇ ಸರ್ವೇ ಗ್ರಹ ಶಾಂತಿ ಕರ ಭವಂತು. ಇದನ್ನು ಕೂಡ ನೀವು ಹೇಳ್ಬೋದು. ಅದಾದ ನಂತರ ಮತ್ತು ಅದ್ರ ಜೊತೆಗೆ ನೀವು ಗಾಯತ್ರಿ ಮಂತ್ರವನ್ನು ಕೂಡ ಪಠಣೆಯನ್ನು ಮಾಡ್ಬೋದು. ಈ ಥರ ಶಿವಂದು ಧ್ಯಾನ ಮಾಡ್ಬೋದು. ಆನಂತರ ಧ್ಯಾನ ಕರ್ಮ ಈ ಥರ ಎಲ್ಲ ಮಾಡೋದ್ರಿಂದ ನೋಡಿರಿ ಮನಸ್ಸನ್ನು ಕೂಡ ಆರಾಮಾಗಿರುತ್ತೆ, ನೆಮ್ಮದಿನೂ ಇರುತ್ತೆ, ವರ್ಷ ಪೂರ್ತಿ ನಿಮಗೆ ಒಳ್ಳೆಯ ಒಂದು ಪಾಸಿಟಿವಿಟಿ ಇರುತ್ತೆ. ಗಾಯತ್ರಿ ಮಂತ್ರನೂ ಕೂಡ ನೋಡಿರಿ ನೀವು ಅತ್ಯಂತ ವಿಶೇಷ ಸಂದರ್ಭದೊಳಗೂ ಹೇಳ್ಬೋದು ಮತ್ತು ಅದು ನಿಮ್ಗೆ ಗೊತ್ತಿಲ್ಲ ಅಂದರೂ ಕೂಡ ಅದನ್ನೂ ಹೇಳ್ತೀನಿ ನೋಡಿರಿ. ಗಾಯತ್ರಿ ಮಂತ್ರನೂ ಕೂಡ ಓಂ ಭೂರ್ಭುವಸ್ವಃ ತತ್ಸವಿತುರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಕೇಳಿರಬಹುದು ನೀವು. ಇದನ್ನು ಕೂಡ ಕೇಳೋದನ್ನು ಒಳ್ಳೆಯದು ಮತ್ತು ಹೇಳೋದನ್ನು ಒಳ್ಳೆಯದು, ಎರಡೂ ಕೂಡ ಒಳ್ಳೆಯದು. ಈ ಥರ ಕೆಲವೊಂದು ನೀವು ಪಠಣೆಯನ್ನು ಮಾಡೋದ್ರಿಂದ ಒಳ್ಳೆಯ ಒಂದು ನೆಮ್ಮದಿನೂ ಇರುತ್ತೆ ಮತ್ತು ಈ ಥರ ವರ್ಷ ಪೂರ್ತಿ ನಿಮಗೆ ಲಾಭದ ಸುರಿಮಳೆ ಅಂತಲೇ ಹೇಳ್ಬೋದು ನೋಡಿರಿ ಫ್ರೆಂಡ್ಸ್. ಈ ಒಂದು ಮಾಹಿತಿ 2025 ಒಂದು ನಾಳೆಯಿಂದ ಮುಂಜಾನೆ ಎದ್ದು ನೀವು ಈ ಒಂದು ಕೆಲವೊಂದು ಮಂತ್ರಗಳನ್ನು ಪಠಣೆ ಮಾಡಿರಿ. ವರ್ಷ ಪೂರ್ತಿ ನೀವು ಲಾಭವನ್ನು ಪಡೆದುಕೊಳ್ಳ್ರಿ. ಲಕ್ಷ್ಮೀ ದೇವಿ ಆಶೀರ್ವಾದದಿಂದ ಹಣದ ಸುರಿಮಳೆ ಆಗುತ್ತಂತಲೇ ಹೇಳ್ಬೋದು. ನಿಮಗೂ ಕೂಡ ಆಗಲಿ ಅಂತ ಆಶಿಸ್ತೀನಿ. ನೋಡಿರಿ ಈ ಒಂದು ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಹಾಕಿರಿ. ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.